ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ನನ್ನ ಮಗ ಊರಿಗೆ ಹೋಗಿದ್ದ 15/10/2024 ವಿಡಿಯೋ ಇದು. ಇದು ಜೋಳದಿಟ್ಟು, ಇದು ನುಗ್ಗೆ ಸೊಪ್ಪು, ಆಮೇಲೆ ಇದು ನುಗ್ಗೆ ಹೂವು, ನೆಕ್ಸ್ಟ್ ಇದು ಬೆಂಡೆಕಾಯಿ ಮತ್ತು ಹಸಿಮೆಣಸಿನಕಾಯಿ, ಒಂದು ಟೊಮೊಟೊಕಾಯಿ ನಮ್ಮ ಹೊಲದಲ್ಲಿ ಆಗಿರುವಂಥದ್ದು. ನೆಕ್ಸ್ಟ್ ಇದು ಕರಿಬೇವು, ಆಮೇಲೆ ಇಷ್ಟು ಸೀತಾಫಲ. ಲಾಸ್ಟ್ ಟೈಮು ಒಂದಷ್ಟು ತೊಗೊಂಬಂದಿದ್ದು ನಮ್ಮ ತಮ್ಮ ಊರಿಗೆ ಹೋದಾಗ. ಇದು ಬೆಂಗಳೂರು ಕಡೆ ಬೇರೆ ಥರ ಇರುತ್ತೆ. ಉಳಿಗೆ ಸೊಪ್ಪು ಅದೆಷ್ಟಿದೆ. ಇದು ಹಣ್ಣಾಗಿತ್ತು, ಅದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಆಮೇಲೆ ಕರ್ಜಿಕಾಯಿ ಕವರಲ್ಲಿಟ್ಟು, ಅಂದರೆ ಮೆತ್ತಗಾಗಿಬಿಡುತ್ತೆ ಹಾಗೆ ಇಟ್ಟು ಅಂತ ಕರ್ಜಿಕಾಯಿ ಮಾಡಿರೋದು. ನೆಕ್ಸ್ಟ್ ಎಲ್ಲನೂ ಡಿವೈಡ್ ಮಾಡಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ಕಟ್ಬಿಟ್ಟು ಇಟ್ಟಿದ್ದೀನಿ. ನನ್ನ ತಂಗಿ ಮಗ ಬರುತ್ತೆ ಈಗ, ಸೈಕಲ್ ಇದೆ, ಸೈಕಲ್ ತೊಗೊಂಡು ಹಿಟ್ಟು, ನಮ್ಮಮ್ಮ ಕಳಿಸಿದ್ದು ಕರ್ಜಿಕಾಯಿ, ಆಮೇಲೆ ಬೇರೆ ಬೇರೆ ಐಟಮ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಆಮೇಲೆ ನಮ್ಮ ತಂಗಿ ಕೂಡ ಊರಿಗೆ ಹೋಗಿದ್ರು, ಕ್ಯಾಪ್ಸಿಕಮ್ ತೊಗೊಂಬಂದಿದ್ರು ಅವರು, ಅದನ್ನು ಕಳಿಸಿದ್ದಾರೆ. ತಂಗಿ ಕಳಿಸಿರೋದು ಇದು. ಈಗ ಇದನ್ನೆಲ್ಲ ತಂಗಿ ಕಳಿಸ್ಬೇಕು ಎತ್ತಿಟ್ಟಿದ್ದೀನಿ. ನಾನು ಇವತ್ತು ಅಡುಗೆ ಏನು ಮಾಡ್ತೀನಿ ಅಂದರೆ, ಇದು ಪುಂಡೆ ಸೊಪ್ಪು ಊರಿಂದ ತಂದಿರೋದು. ನಾನಿಷ್ಟು ತೊಗೊಂಡಿದ್ದೀನಿ, ತಂಗಿಗೊಂದಿಷ್ಟು ಕಳಿಸಿದ್ದೀನಿ, ಅದರಲ್ಲೇ ಇಟ್ಟಿದ್ದೀನಿ ಬ್ಯಾಗಲ್ಲಿ. ಈಗ ಬೇಳೆ ಹಾಕ್ಬಿಟ್ಟು ಪುಂಡೆ ಸೊಪ್ಪಿನ ಪಲ್ಯ ಮಾಡಬೇಕು, ಜೊತೆಗೆ ರೊಟ್ಟಿ, ಆಮೇಲೆ ಅನ್ನ ಕೂಡ ಮಾಡ್ತೀನಿ. ಈ ಪುಂಡೆ ಸೊಪ್ಪಿನ ಪಲ್ಯ ಮಾಡೋದು ನಾನು ಆಲ್ರೆಡಿ ಹೇಳಿದ್ದೀನಿ, ಹಾಗಾಗಿ ಡೀಟೇಲಾಗಿ ನೋಡೋಣ, ಸಾಧ್ಯ ಆದರೆ ತೋರಿಸ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಇನ್ನೂ ನನ್ನ ಕೆಲಸ ಇದೆ, ಪಾತ್ರೆ ಎಲ್ಲ ತೊಳಿಬೇಕು. ಇನ್ನೂ ಅಡುಗೆ ಏನು ಮಾಡಿಲ್ಲ, 1 ಗಂಟೆ ಆಗಿದೆ. ಇವತ್ತಂತೂ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ. ಬೆಳಗ್ಗೆಯಿಂದ ಮಳೆ ಬರ್ತಾಯಿತ್ತು, ಇವಾಗ ಕಡಿಮೆ ಆಗಿದೆ. ಮಳೆ ಕಡಿಮೆ ಆಗಿದೆ, ಬಟ್ ಮೋಡ ಇದೆ. ಫ್ರಿಜ್ಜಲ್ಲಿ ಇಡಬೇಕಂದ್ರೆ ಈ ಥರ ಸಪ್ರೇಟಾಗಿ ಇಟ್ಬಿಡಬೇಕು, ಯಾಕಂದರೆ ಫ್ರಿಜ್ಜೆಲ್ಲ ಸ್ಮೆಲ್ ಬರುತ್ತೆ ಒಂಥರ. ಆಮೇಲೆ ಈ ತರಕಾರಿದು ಈ ತರಕಾರಿಗೆ, ಈ ತರಕಾರಿದು ಈ ತರಕಾರಿಗೆ ಎಲ್ಲ ಸ್ಮೆಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆದಷ್ಟು ಸಪ್ರೇಟಾಗಿ ಇಡೋದಕ್ಕೆ ಪ್ರಯತ್ನ ಮಾಡಿ. ಈಗ ನಾನು ಇದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಈಗ ಇವತ್ತೇನು ಇದು ಬೇಕಾಗಲ್ಲ, ಇದು ನಾಳೆ ನಾಡಿದ್ದು ಹೀಗೆ ಯೂಸ್ ಮಾಡ್ತೀನಿ. ಇದು ನುಗ್ಗೆ ಹೂವು ಕಳಿಸಿದ್ದಾರೆ ಅಮ್ಮ. ನಾನು ಕೂಡ ಫಸ್ಟ್ ಟೈಮ್ ಮಾಡಬೇಕಿದ್ದನ್ನು, ಫೋನ್ ಮಾಡಿ ಅಮ್ಮನ ಕೇಳಿ ಮಾಡ್ತೀನಿ. ಅದಕ್ಕೆ ತಂಗಿಗೆ ಗೊತ್ತೋ ಗೊತ್ತಿಲ್ವೋ ಅಂತ ನಾನು ತಂಗಿಗೇನು ಕೊಟ್ಟಿಲ್ಲ ಈ ನುಗ್ಗೆ ಹೂವನ್ನ. ಈಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಈ ರೀತಿ ಸಪ್ರೇಟಾಗಿ ಹಾಕ್ಬಿಡ್ತೀನಿ. ಎಲ್ಲದಕ್ಕೂ ಡಬ್ಬಿಗಳು ಅಂದರೆ ಆಗಲ್ಲ, ಅದಕ್ಕೋಸ್ಕರ ಅದರಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಹಣ್ಣುಗಳೆಲ್ಲ ಇದೆ ನೋಡಿ, ಕಲ್ಲಂಗಡಿ ಇದೆ, ಪಪ್ಪಾಯ ಇದೆ, ಜೋಳ, ಮೊಸರು, ಆಮೇಲೆ ಇಲ್ಲಿ ಹೂವು ಹಣ್ಣಿದೆ, ಹಣ್ಣುಗಳು, ಹೂವು ಇದರಲ್ಲಿ ಇಟ್ಟಿದ್ದೀನಿ. ಹಾಗೆ ತರಕಾರಿ ಇಲ್ಲಿ ಒಂದು ಸ್ವಲ್ಪ ಇದೆ, ಸೌತೆಕಾಯಿ, ಬದನೆಕಾಯಿ, ಸೀಮೆ ಬದನೆಕಾಯಿ ಏನು ಇದೆ ತರಕಾರಿ. ನಮ್ಮ ಮನೆಯವ್ರು ತಂದರೆ ನಿನ್ನೆ, ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟು ಹಾಲು ಕಾಯಿಸಿದ್ದೆ ನಾನು, ಹಾಲನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಕೆನೆ ಬಂದಿದೆ ನೋಡಿ ಆಲ್ರೆಡಿ. ಇದು ಫ್ರಿಜ್ಜಲ್ಲಿ ಇಟ್ಟಾಗ ಇನ್ನೂ ಸ್ವಲ್ಪ ದಪ್ಪ ಕೆನೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬರ್ತೀನಿ. ಅದಕ್ಕಿಂತ ಮುಂಚೆ ಈಗ ಬೇಳೆ, ಆಮೇಲೆ ಅಕ್ಕಿ ತೊಳೆದಿಟ್ಟಿದ್ದೀನಿ. ಇದು ಅನ್ನಕ್ಕೆ, ಇದು ಪುಂಡೆ ಪಲ್ಲಿ ಸೊಪ್ಪು ಮಾಡೋದಕ್ಕೆ. ಸೊಪ್ಪು ಕೂಡ ತೊಳೆದಿಟ್ಟಿದ್ದೀನಿ, ಕ್ಲೀನಾಗಿದೆ, ಏನು ಮಣ್ಣು ಧೂಳು ಏನಿಲ್ಲ, ಫ್ರೆಶ್ಶಾಗಿ ಹೊಲದಲ್ಲೇ ಹರ್ಕೊಂಬಂದಿರುವಂಥದ್ದು. ನೆಕ್ಸ್ಟು ಇದು ಕರಿಬೇವು 2 ಕಡ್ಡಿ ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಇದು ಕೂಡ ಹೊಲದಲ್ಲೇ ಕಿತ್ಕೊಂಡ್ಬಂದಿರುವಂಥದ್ದು, ನಮ್ಮೂರಿಂದ ತಂದಿರುವಂಥದ್ದು. ನೆಕ್ಸ್ಟ್ ಇದು ಬೆಳ್ಳುಳ್ಳಿ ನೀರಿಗೆ ಹಾಕಿದ್ದೀನಿ, ಬೇಗ ಬಿಡಿಸೋದಕ್ಕೆ ಈಸಿ ಆಗಲಿ ಅಂತ. ಅಂದರೆ ಒಂದಷ್ಟು ಅರ್ಧ ಬೇಳೆ ಬೇಯಬೇಕು, ಆವಾಗ ಸ್ವಲ್ಪ ಬೇಗ ಆಗುತ್ತೆ. ಸೊಪ್ಪೇನು ಬೇಗ ಬೆಂದುಬಿಡುತ್ತಲ್ಲ, ಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ. ಈಗ ಇದಕ್ಕೆ ಬೇಯಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಒಲೆ ಮೇಲೆ ಬೇಯೋದಕ್ಕೆ ಇಡ್ತೀನಿ. ಸ್ವಲ್ಪ ಕಡಲೆಬೇಳೆ ಆದ್ರೇ ಟೇಸ್ಟ್ ಇರುತ್ತೆ ಇದು ಸೊಪ್ಪು. ಆಮೇಲೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಅಷ್ಟೇ. ಆಮೇಲೆ ಸ್ವಲ್ಪ ಮೆಂತ್ಯ ಹಾಕ್ತೀನಿ ನಾನು. ಈ ಪುಂಡೆ ಸೊಪ್ಪು ಮಾಡಬೇಕಾದ್ರೆ ಕಂಪಲ್ಸರಿ ಹಾಕಬೇಕಂತೆ, ನಮ್ಮಮ್ಮ ಹೇಳ್ಕೊಟ್ಟಿದ್ರು ನನಗೆ. ಸ್ವಲ್ಪ, ಜಾಸ್ತಿ ಏನು ಬೇಕಾಗಿಲ್ಲ, ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಸ್ವಲ್ಪ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು
ಹಾಕಿದ್ದೀನಿ. ಈಗ ಬೇಳೆ ಬೇಯೋದಕ್ಕೆ ಇಡ್ತೀನಿ. ಬೇಳೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಏನು ಮಾಡಬೇಕಂದ್ರೆ ಈ ಪುಂಡೆ ಸೊಪ್ಪನ್ನು ಬಿಸಿನೀರಲ್ಲಿ ನಾವು ಹಾಕಿ ತೆಗೆದು ಆಮೇಲೆ ಬೇಳೆ ಜೊತೆ ಬೇಯಿಸಬೇಕಾಗುತ್ತೆ. ಡೈರೆಕ್ಟ್ ಹಾಕಿಬಿಟ್ರೆ ತುಂಬ ಅಂದರೆ ತುಂಬ ಹುಳಿ ಆಗುತ್ತೆ. ಅದಕ್ಕೋಸ್ಕರ ಈಗ ನಾನು ಪುಂಡೆ ಸೊಪ್ಪು ಬೇಯಿಸೋದಕ್ಕೆ ನೀರು ಕಾಯಕ್ಕೆ ಇಡ್ತೀನಿ ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ನೆಕ್ಸ್ಟ್ ಇದೇ ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಿಸ್ತೀನಿ. ಅಂದರೆ ಸೊಪ್ಪು ಬೇಯಿಸೋದಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಅಂತ. ಈಗ ನೀರು ಕಾಯಲಿ. ಈಗ ನೀರು ಕುದೀತಾ ಇದೆ. ಆಮೇಲೆ ಈ ಕಡೆ ಬೇಳೆ ಕೂಡ ಅರ್ಧ ಬೆಂದಿದೆ ಆಲ್ರೆಡಿ. ಈಗ ನೀರು ಕುದೀತಾ ಇದೆ ಅಲ್ವಾ, ಅದಕ್ಕೆ ನಾನು ಪುಂಡೆ ಸೊಪ್ಪನ್ನು ಹಾಕ್ತೀನಿ. ಕಲರ್ ನೋಡಿ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಕಲರ್ ಆಲ್ರೆಡಿ ಚೇಂಜ್ ಆಯಿತು. ಈ ಥರ ಎಲ್ಲ ಸೊಪ್ಪು ಕಲರ್ ಚೇಂಜ್ ಆದ ಕೂಡಲೇ ಅದು ಒಂದು ಸ್ವಲ್ಪ ಹುಳಿ ಬಿಟ್ಕೊಳ್ಳುತ್ತೆ. ಹಂಗೆ ಡೈರೆಕ್ಟ್ ಏನಾದರೂ ಹಾಕ್ಬಿಟ್ರೆ ತಿನ್ನೋಕ್ಕೆ ಆಗಲ್ಲ. ಸೊಪ್ಪನ್ನ ಸಿಕ್ಕಾಪಟ್ಟೆ ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರೆಲ್ಲ ತೆಗೆದುಬಿಡಬೇಕು. ಇವಾಗ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸೊಪ್ಪು ಎಲ್ಲ ನೀರು ಸೋರ್ಕೊಂಡಿದೆ. ಈಗ ಬೇಯ್ತಾ ಇರುವಂಥ ಬೇಳೆಗೆ ಸೊಪ್ಪು ಹಾಕೋಣ. ಸೊಪ್ಪು ಹಾಕಿದ್ದಾಯಿತು. ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಉಪ್ಪನ್ನು ಹಾಕಬೇಕಾಗತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಬೇಕಾದ್ರೆ ಆಮೇಲೆ ಲೋಡ್ಬಿಟ್ಟು ಹಾಕ್ಕೊಂಡ್ರಾಯ್ತು. ಅರಿಶಿನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡಬೇಕಾಗುತ್ತೆ. ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷದಲ್ಲಿ ಚೆನ್ನಾಗಿ ಬೆಂದುಬಿಡುತ್ತೆ. ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ. ಒಂದು 10 ನಿಮಿಷ ಬೇಯಬೇಕಿದು. ಅನ್ನ ಒಂದು 20 ನಿಮಿಷ ಆಗುತ್ತೆ. ಸಣ್ಣ ಉರಿಯಲ್ಲಿ ಅನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅನ್ನ ಮತ್ತು ಪುಂಡೆ ಸೊಪ್ಪು ರೆಡಿ ಆಗೋಷ್ಟೊತ್ತಿಗೆ ಇಷ್ಟು ಪಾತ್ರೆ ಇದೆಯಲ್ಲ, ಇದೆಲ್ಲ ತೊಳ್ಕೊಂಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಸಿಗ್ತೀನಿ. ಅನ್ನನೂ ರೆಡಿ ಆಯಿತು. ಆಮೇಲೆ ಬೇಳೆ ಬೆಂದಿದೆ. ಕುಕ್ಕರ್ ಸ್ವಲ್ಪ ಆರಬೇಕು, ಇನ್ನೂ ಸ್ವಲ್ಪ ಬಿಸಿ ಇದೆ. ಅಷ್ಟೊತ್ತಿಗೆ ಇದು ರೊಟ್ಟಿ ಮಾಡೋದಕ್ಕೆ ನೋಡಿ ಮಧ್ಯದಲ್ಲಿ ಹೋಲ್ ಥರ ಮಾಡ್ಕೊಂಡಿದ್ದೀನಿ. ಇದು ಕೈಲಿ ತಟ್ಟೋದಕ್ಕಾದರೆ ಈ ಥರ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ, ಜಿಗಿ ನೀರು. ಆಮೇಲೆ ಲಟ್ಟಿಸ್ಬೇಕಂದ್ರೆ ಜಾಸ್ತಿ ನೀರಲ್ಲಿ ನಾವು ಮುದ್ದೆ ಏನು ಮಾಡ್ತೀವಿ ನೋಡಿ, ರಾಗಿ ಮುದ್ದೆ ಆ ಥರ ಮಾಡಿದರೆ ಲಟ್ಸೋದಕ್ಕೆ ಬರುತ್ತೆ. ನನಗೆ ತಟ್ಟಿದ ರೊಟ್ಟಿ ತಟ್ಟೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ತಟ್ಟಿಬಿಟ್ಟೇ ಮಾಡ್ತೀನಿ. ಟೇಸ್ಟ್ ಕೂಡ ಇದೇ ಚೆನ್ನಾಗಿರುತ್ತೆ ಲಟ್ಸೋದಕ್ಕಿಂತ. ಹಸಿಮೆಣಸಿನ್ಕಾಯಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ. ಇದು ಎಲ್ರಿಗೂ ಸೆಟ್ ಆಗಲ್ಲ, ಅಭ್ಯಾಸ ಇರಬೇಕು. ಅಂದರೆ ಪುಂಡೆ ಸೊಪ್ಪಿನ ಪಲ್ಯ ರೊಟ್ಟಿ ಜೊತೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ತಿನ್ನೋದಕ್ಕೆ ಅಭ್ಯಾಸ ಇರಬೇಕು, ಅವಾಗ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಭ್ಯಾಸ ಇಲ್ಲಾಂದರೆ ತಿನ್ನೋಕೆ ಹೋಗಬೇಡಿ. ಅಭ್ಯಾಸ ಇರೋರು ಖಾರ ಏನು ಅಷ್ಟೊಂದಿಲ್ಲ. ಆಮೇಲೆ ಇನ್ನೂ ಎಳೆದಿದೆ, ನೋಡೋದಕ್ಕೆ ಖಾರ ಇರ್ಬೋದು ಅಂತ ಅನಿಸುತ್ತೆ, ಬಟ್ ಖಾರ ಇಲ್ಲ. ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಸಿಮ್ಮಲ್ಲಿ ಇರಬೇಕು ಫ್ಲೇಮ್. ಇಷ್ಟ ಆದರೆ ಸಾಕು. ಈಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ. ಚೆನ್ನಾಗಿ ಕುದೀತಾ ಇರಬೇಕು ನೀರು. ಅರ್ಧಂಬರ್ಧ ಕಾಯಿಸ್ಕೊಂಡು ಹಾಕೊಂಡ್ರೆ ರೊಟ್ಟಿನೇ ಬರಲ್ಲ. ಮತ್ತು ಚೆನ್ನಾಗಿ ಕುದಿಯೋ ನೀರನ್ನು ಹಾಕೋಬೇಕಾಗತ್ತೆ. ಈಗ ಫ್ಲೇಮ್ ಸುಮ್ಮನೆ ಉರಿತಾ ಇದೆಯಲ್ವ, ಇದು ತವಾ ಸಿಕ್ಕಾಪಟ್ಟೆ ದಪ್ಪ ಇದೆ. ಕಾಯೋದಕ್ಕೆ ಟೈಮ್ ಬೇಕು. ನಾನು ಹಿಟ್ಟು ಕಲಿಸ್ಕೊಳ್ಳೋಷ್ಟೊತ್ತಿಗೆ ಕಾಯುತ್ತೆ. ಈ ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕಂದ್ರೆ ನೋಡಿ, ಈ ಥರ ಚೆನ್ನಾಗಿ ಎಷ್ಟು ಸಾಲುತ್ತೋ ನೀರು ಅಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಆಮೇಲೆ ಬೇರೆದಕ್ಕೆಲ್ಲ ಬೇರೆ ನೀರು ತಣ್ಣೀರು ಹಾಕೋಬೇಕು. ಇಷ್ಟು ಸಾಕು. ಇಷ್ಟು ಜಿಗಿಗೆ ಒಂದು 10 ರೊಟ್ಟಿ ಮಾಡ್ಕೋಬೋದು ನಾವು. ಒಂದು ಟೀ ಕಪ್ಪಷ್ಟು ನೀರು ಬೇಯೋದಕ್ಕೆ ಇಟ್ಟಿದ್ದೆ ನಾನು. ನೀವು ಲಟ್ಟಿಸ್ಬೇಕು, ತಟ್ಟೋದಕ್ಕೆಲ್ಲ ಬರಲ್ಲ ಅಂದರೆ ಮುದ್ದೆ ಥರನೇ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಬೇಕಾಗತ್ತೆ. ಇದು ರೊಟ್ಟಿಗೆ ಮೇಲೆ ನೀರು ಸವರೋದಕ್ಕೆ. ಹಿಟ್ಟು ಕೂಡ ನಾದ್ಕೊಂಡಾಯಿತು. ಇಲ್ಲೊಂದು ರೊಟ್ಟಿ ಕೂಡ ರೆಡಿ ಇದೆ ಆಲ್ರೆಡಿ. ಒಂದು ರೊಟ್ಟಿ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಕೂಡ ರೆಡಿ ಆಗಿದೆ. ಇದನ್ನ ಇವಾಗ ತವದ ಮೇಲೆ ಹಾಕಬೇಕು. ನೆಕ್ಸ್ಟು ಇದೆಲ್ಲ ರೊಟ್ಟಿ ಮಾಡಿ ಆಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡಬೇಕಷ್ಟೇ, ತೋರಿಸ್ತೀನಿ. ರೊಟ್ಟಿ ಎಲ್ಲ ಮಾಡಿದ್ದಾಯಿತು. ಒಂದು 10 ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಕಡಿಟ್ಬಿಡ್ತೀನಿ. ನೆಕ್ಸ್ಟು ತವ ತುಂಬ ಬಿಸಿ ಇದೆ, ಹಾಗಾಗಿ ತಣ್ಣಗಾದ್ಮೇಲೆ ಗೋಡೆಗಿಡ್ತೀನಿ. ಇಲ್ಲಾಂದರೆ ಟೈಲ್ಸ್ ಎಲ್ಲ ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ
ಈಗ ಹಸಿಮೆಣಸಿನ್ಕಾಯಿ ಹುರಿದಿದ್ನಲ್ವ, ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತಗೊತೀನಿ ನಾನು. ಬೌಲಿಗೆ ತಗೊಂಡು ಇದರಲ್ಲೇ ಒಗ್ಗರಣೆ ಮಾಡ್ತೀನಿ. ಈಗ ಬೇಳೆ ಯಾವ ರೀತಿ ಬೆಂದಿದೆ ನೋಡೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಅರ್ಧದಷ್ಟು ಉಪ್ಪು ಮಾತ್ರ ಹಾಕಿದ್ದೆ ನಾನು ಬೇಯೋದಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತೀನಿ. ಜಾಸ್ತಿ ನೀರಿದ್ದರೆ ನೀರು ಸಪ್ರೇಟ್ ಮಾಡ್ಕೋಬೇಕು. ಜಾಸ್ತಿ ನೀರಿದೆ ಅನಿಸುತ್ತೆ, ನಾನು ಸಪ್ರೇಟ್ ಮಾಡ್ಕೊತೀನಿ. ಸಪ್ರೇಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಬೇಕು ಈ ಥರ. ಇದು ಅಥವಾ ಸೌದೆದಿರುತ್ತೆ ನೋಡಿ, ಬೇಳೆಗುಂಡು, ಬೇಳೆ ಏನೋ ಹೇಳ್ತಾರೆ, ಬೇಳೆ ಮುದ್ದೆ, ಒಬ್ಬೊಬ್ಬರು ಒಂದೊಂದು ನಾವು ಬೇಳೆಗುಂಡು ಅಂತ ಹೇಳ್ತೀವಿ ಅದನ್ನು. ಅದು ಇದೆ ನನ್ನ ಕಡೆ. ನಾನು ಇದರಲ್ಲಿ ಈಸಿ ಅನಿಸುತ್ತೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ. ಈಗ ನೀರು ಸಪ್ರೇಟ್ ಮಾಡಿ ಸ್ಮ್ಯಾಶ್ ಮಾಡಿ ಸಿಗ್ತೀನಿ ನಿಮಗೆ. ಕಾಯಿ ಎತ್ತಿಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ. ಆಮೇಲೆ ಇದು ಸ್ಮ್ಯಾಶ್ ಕೂಡ ಮಾಡಿದ್ದಾಯಿತು. ಇದು ಔಟ್ಸೈಡ್ ಇಟ್ಟರು ಕೂಡ 3 ದಿನ ಇರುತ್ತೆ. ಬಿಸಿ ಮಾಡಬೇಕು ಆ ಥರ ಏನೂ ಇಲ್ಲ. ನಾನು ಈ ಪಾತ್ರೆಯಲ್ಲಿ ಎತ್ತಿಟ್ಬಿಡ್ತೀನಿ. ಆಮೇಲೆ ನೀರು ತೆಗ್ದಿದ್ದೇನೆ, ನೀರು ಜಾಸ್ತಿ ಆಗಿತ್ತು. ಈ ನೀರನ್ನು ತಿರ್ಗಾ ವಾಪಸ್ಸು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸಬೇಕು ಆ ಥರ ಏನಿಲ್ಲ, ಜಸ್ಟ್ ಒಗ್ಗರಣೆ ಮಾಡಿದರೆ ಆಯಿತು. ಈ ಪಾತ್ರೆಗೆ ಹಾಕ್ಕೊತೀನಿ. ಸಿಲ್ವರ್ ಪಾತ್ರೆಯಲ್ಲಿ ಹುಳಿ ಜಾಸ್ತಿ ಹೊತ್ತೆಲ್ಲ ಇಡಬಾರ್ದು, ಅದಕ್ಕೋಸ್ಕರ. ಎಣ್ಣೆ ಕಾದಿದೆ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಉದ್ದಿನಬೇಳೆ ಹಾಕ್ತೀನಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಆಪ್ಷನಲ್, ಅದೇನು ಹಾಕಲೇಬೇಕು ಅಂತ ಏನಿಲ್ಲ. ಈಗ ಉದ್ದಿನಬೇಳೆ ಕೆಂಪಾಗಿದೆ ನೋಡಿ, ಫ್ಲೇಮ್ ಆಫ್ ಮಾಡಿಬಿಡೋಣ. ಫ್ಲೇಮ್ ಅವಶ್ಯಕತೆ ಇಲ್ಲ. ಈಗ ಲಾಸ್ಟಲ್ಲಿ ಕರಿಬೇವು, ಉಂಡೆ ಸೊಪ್ಪಿಗೆ ಸೇರಿಸ್ಕೊಂಡ್ಬಿಡೋಣ. ಒಗ್ಗರಣೆ ಕೂಡ ಮಾಡಿದ್ದಾಯಿತು. ಈ ಥರ ಇದೆ. ಇದೇನು ಬಿಸಿ ಮಾಡಬೇಕು ಆ ಥರ ಏನಿಲ್ಲ. 3 ದಿನ ಕೂಡ ಈಚೆ ಇಟ್ಟು ತಿನ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡೋಣ. ರೊಟ್ಟಿ ತೊಗೊಂಡಿದ್ದೀನಿ. ಆಮೇಲೆ ಇದು ಹುಚ್ಚೆಳ್ಳು ಪುಡಿ, ಉತ್ತರ ಕರ್ನಾಟಕದ ಸ್ಪೆಷಲ್ಲು ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಅಂತ ಹೇಳ್ತೀವಿ ನಾವು. 2 ಹಸಿಮೆಣಸಿನ್ಕಾಯಿ ಹುರಿದಿರುವಂಥದ್ದು, ಪುಂಡೆ ಸೊಪ್ಪು ಮತ್ತು ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಅನ್ನ, ಮಜ್ಜಿಗೆ, ಅನ್ನ ಮೊಸರು ಅಥವಾ ಅನ್ನ ಸಾರು, ಇಷ್ಟೇ ಇವತ್ತಿನ ಮಧ್ಯಾಹ್ನದ ಊಟ. ಇವತ್ತಿನ ಕೆಲಸ ಇದು ನೋಡಿ, ಇದು ಡಿಸೈನ್ ಬ್ಲೌಸ್. ಇದು ಡಿಸೈನ್ ಅಂದರೆ ನಾರ್ಮಲ್, ನಾನು ಆಮೇಲೆ ತೋರಿಸ್ತೀನಿ ಸ್ಟಿಚಿಂಗ್ ಆದಮೇಲೆ. ಇದಕ್ಕೆ ಕೂಡ ಫುಲ್ ಶೋಲ್ಡರ್ ತೊಗೋಬೇಕು ಆ ಥರ ಡಿಸೈನ್. ರಾಧಾಕೃಷ್ಣ ಡಿಸೈನ್ ಬ್ಲೌಸ್ ಅಂತ ನಾನು ಸ್ಟಿಚ್ ಮಾಡಿದ್ನಲ್ವ, ಸೇಮ್ ಅದೇ ಥರನೇ. ಈಗ ಅದೊಂದು ಬ್ಲೌಸ್ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದೆ 2 ಬ್ಲೌಸು. ಇದು ಪ್ಲೇನ್ ಬ್ಲೌಸು, ಇದು ನಾರ್ಮಲ್ ಬ್ಲೌಸು. ಇದಕ್ಕೆ ಕಾಲರ್ ನೆಕ್ಕು ಸ್ಟಿಚ್ ಮಾಡಬೇಕಂತೆ. ಮೆಜರ್ಮೆಂಟ್ ಬ್ಲೌಸ್ ಇದು. ಇವತ್ತಿನ ಕೆಲಸ ಇಷ್ಟು. ಇದರಲ್ಲಿ ಏನು ಡಿಫ್ರೆಂಟಾಗಿ ತಿಳಿಸ್ಕೊಡುವಂಥದ್ದಿಲ್ಲ. ಕಾಲರ್ ನೆಕ್ಗೆ ಫುಲ್ ಶೋಲ್ಡರ್ ತೊಗೋಬೇಕಷ್ಟೇ, ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ. ಕಾಲರ್ ಅಂತೂ ಸಿಂಪಲ್, ಸ್ಟ್ರೈಟಾಗಿ 1 ಇಂಚಿದು ಪಟ್ಟಿ ಕಟ್ ಮಾಡಿಕೊಂಡು ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಅದು ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಸುಮಾರು ವೀಡಿಯೋಸ್ ಇದೆ ನೋಡಿ, ಡೀಟೇಲಾಗಿ ತೋರಿಸಿದ್ದೀನಿ ಅದರಲ್ಲೆಲ್ಲ. ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಇನ್ನು ಹುಕ್ಸ್ ಹಾಕಬೇಕು, ಏಮಿಂಗ್ ಮಾಡಬೇಕು. ಇವತ್ತಿನ ಕೆಲಸ ಇಷ್ಟು. ಇದು ನಾರ್ಮಲ್ ಬ್ಲೌಸು, ಹಾಗಾಗಿ ಇದನ್ನೇನು ತೋರಿಸಿಲ್ಲ ನಾನು. 44 ಸೈಜ್ದ ನಾರ್ಮಲ್ ಬ್ಲೌಸ್ ಇದು, ರೌಂಡ್ ನೆಕ್ಕು. ಇದೇ ಮೆಜರ್ಮೆಂಟಿಗೆ ಇದು ಕಾಲರ್ ನೆಕ್ ಸ್ಟಿಚ್ ಮಾಡಬೇಕು. ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಇದು ಮೆಜರ್ಮೆಂಟ್ ಬ್ಲೌಸು. ಇದೆರಡು ಇಲ್ಲೇ ಇರುತ್ತೆ ನನ್ನ ಹತ್ರ. ಈಗ ಇದೆರಡು ಬಂದು ತೊಗೊಂಡೋಗ್ತಾರೆ ಕಾಲ್ ಮಾಡಿದರೆ. ಈಗ ಆಮೇಲೆ ಇದಕ್ಕೆ ಟೈಯಿಂಗ್ ಇಲ್ಲ ಮೆಜರ್ಮೆಂಟ್ ಬ್ಲೌಸ್ಗೆ, ನಾನು ಕೂಡ ಟೈಯಿಂಗ್ ಹಾಕಿಲ್ಲ. ಇನ್ ಕೇಸ್ ಕೇಳಿದರೆ ಇದು ವೇಸ್ಟ್ ಬಟ್ಟೆ ಉಳಿದಿರುತ್ತಲ್ವ, ಅದನ್ನು ಕೂಡ ಕೊಡ್ತಾಯಿದ್ದೀನಿ. ಇಲ್ಲಿ ಡ್ರೆಸ್ ಇದೆ, ಇದ್ರ ಜೊತೆ ಇನ್ನು ಏನಿದೆಯೋ ಗೊತ್ತಿಲ್ಲ. ನಾನು ಈ ರೋಲ್ ಯಾವಾಗ ತೆಗಿತೀನಿ ಆವಾಗ ನೋಡ್ತೀನಿ, ಯಾಕಂದರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಪ್ರೇಟು ನಾನು ಯಾವ ಸ್ಟಿಚ್ ಮಾಡ್ತೀನಿ ಅದನ್ನು ಮಾತ್ರ ತೆಗಿತೀನಿ. ಟೈಲರಿಂಗ್ ಶಾಪಲ್ಲಿ ನಿಮ್ಗೆ ಗೊತ್ತಿರುತ್ತೆ ನಾನು ಹೇಗೆ ಜೋಡಿಸ್ಕೊಂಡಿದ್ದೆ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ, ಯಾವ ರೀತಿ ಜೋಡಿಸ್ಕೊತೀನಿ ಅಂತ ಎಲ್ಲನೂ ವಿಡಿಯೋ ಮಾಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಮಿಷಿನ್ ಯಾವುದು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನನ್ನ ಮಿಷಿನ್ ಬಂದು ಉಷಾ ಕಂಪನಿದು. ಆಮೇಲೆ ಮಾಡೆಲ್ ನಂಬರ್ ಬಂದು USB5 ಅಂತ ಮಾಡೆಲ್ ನಂಬರು. ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಾದರೆ.